ಪ್ರಿಯ ವೀಕ್ಷಕರೇ ನೋಡಿ, ಇವತ್ತು ಒಂದು ಹಣ್ಣನ್ನು ಕೂಡ ತೋರಿಸ್ತೀನಿ. ಇದು ನಮ್ಮ ಸೈಡು ಬೆಲ್ಲದ ಹಣ್ಣು ಅಂತಲೂ ಕೂಡ ಕರೀತಾರೆ. ಬಟ್ ನಿಮ್ಮ ಊರು ಸೈಡ್ ಏನಂತ ಕರೀತಾರೆ ನೀವು ಕಾಮೆಂಟ್ ಮಾಡಿ. ಈ ಒಂದು ಹಣ್ಣನ್ನು ನೋಡಿ, ಈ ಬೆಲ್ಲದ ನೋಡಿ ಅಂದರೆ ಈ ಬೆಲ್ಲದ ಹಣ್ಣನ್ನು ಒಂದು ಬಳ್ಳಿಯ ಮರವನ್ನು ಭಾಳ ಪವಿತ್ರ ಅಂತಲೂ ಕೂಡ ಕರೀತಾರೆ ವಿಶೇಷವಾಗಿ. ನೋಡಿ, ಇದರಿಂದ ಆಗ್ತಕ್ಕಂಥ ಪ್ರಯೋಜನಗಳು ಭಾಳ ಸಾಕಷ್ಟಿದ್ದಾವೆ. ಅಂದರೆ ಇದನ್ನು ಕ್ಯಾನ್ಸರು, ಮಧುಮೇಹ ಹಾಗೂ ನೋಡಿ, ನಮ್ಮ ದೇಹದಲ್ಲಿ ಏನಾದರೂ ಬೊಜ್ಜು ಜಾಸ್ತಿ ಆದರೂ ಕೂಡ ಅಂದರೆ ಬೊಜ್ಜಿನಂತಹ ಏನಾದರೂ ಕಾಯಿಲೆಗಳು ಏನಾದರೂ ಇದ್ದರೂ ಕೂಡ ಅದನ್ನು ಕೂಡ ಗುಣಪಡಿಸಲು ಈ ಒಂದು ಬೆಲ್ಲದ ಹಣ್ಣನ್ನು ಕೂಡ ಬಳಸ್ತಾರೆ ಆತ್ಮೀಯ ವೀಕ್ಷಕರೇ. ಮತ್ತು ಇನ್ನೊಂದು, ಈ ಬೆಲ್ಲದ ಹಣ್ಣನ್ನು ಕೂಡ ಮನೆಯಲ್ಲಿ ವೆರೈಟಿಯಾಗಿ ಕೂಡ ಇದನ್ನು ಫುಡ್ಡಾಗಿ ಕೂಡ ಬಳಸ್ತಾರೆ. ಇದನ್ನು ಕೆಲವೊಬ್ಬರು ಪಾನಕವಾಗಿ ಕೂಡ ಬಳಸ್ತಾರೆ, ಕೆಲವೊಬ್ಬರು ಜ್ಯೂಸಾಗಿ ಬಳಸ್ತಾರೆ, ಕೆಲವೊಬ್ಬರು ಮತ್ತು ಇದನ್ನು ಫುಡ್ಡಾಗಿ ಕೂಡ ಬಳಸ್ತಾರೆ. ನೋಡಿ, ಬೇರೆ ಬೇರೆ ರೀತಿಯಲ್ಲಿ ಈ ಬೆಲ್ಲದ ಹಣ್ಣನ್ನು ಪ್ರಯೋಜನಕಾರಿ ಮಾಡಿಕೊಳ್ತಾರೆ. ನೋಡಿ, ಅಂದರೆ ಈ ಬೆಲ್ಲದ ಹಣ್ಣಿನಿಂದ ಆಗ್ತಕ್ಕಂಥ ಉಪಯೋಗಗಳು ಹೇಳ್ತೀನಿ ಕೇಳಿ. ನೋಡಿ, ಈ ಬೆಲ್ಲದ ಹಣ್ಣು ಏನು ಮಾಡುತ್ತಪ್ಪ ಅಂದರೆ ನಮ್ಮ ಬಾಡಿ ಒಳಗಡೆ ಇರ್ತಕ್ಕಂಥ ಈಟನ್ನು ಏನು ಮಾಡುತ್ತೆ, ಇದು ಆದಷ್ಟು ಅಂದರೆ ಈಟ್ನಿಂದ ಏನು ಮಾಡುತ್ತೆ, ಇದು ಸುರಕ್ಷಿತವಾಗಿ ಕಾಪಾಡುತ್ತೆ. ಮತ್ತು ಅದರ ಜೊತೆಗೆ ನೋಡಿ, ನಮ್ಮ ಬಾಡಿಯಲ್ಲಿ ಏನಾದರೂ ಅಥವಾ ಅಜೀರ್ಣ ಆಗಿದ್ದರೆ ಅಂದರೆ ಡೈಜೆಷನ್ಸ್ ಕರೆಕ್ಟಾಗಿ ಆಗಿಲ್ಲ ಅಂದರೂ ಕೂಡ ಅದರಿಂದನೂ ಕೂಡ ಇದು ಜೀರ್ಣವಾಗಿ ಸುಗಮವಾಗಿ ಮಾಡುತ್ತೆ. ಮತ್ತು ಅದರ ಜೊತೆಗೆ ನೋಡಿ, ಈ ಹಣ್ಣಿನ ರಸದ ಜೊತೆಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಕುಡಿದ್ರೆ ಇನ್ನೂ ಭಾಳ ಟೇಸ್ಟ್ ಇರುತ್ತೆ. ಜೇನುತುಪ್ಪವನ್ನು ಹಾಕಿ ಕುಡಿದ್ರೆ ತುಂಬ ಟೇಸ್ಟಿ ಇರುತ್ತೆ. ಮತ್ತು ಅದರ ಜೊತೆಗೆ ನೋಡಿ, ಈ ಒಂದು ಅಂದರೆ ಇದರಿಂದ ಏನಾದರೂ ಪಾನಕವನ್ನು ನಾವೇನಾದರೂ ನೋಡಿ, ಇದರಿಂದ ಏನಾದರೂ ಪಾನಕ ಇರುತ್ತಲ್ಲ, ಆ ಪಾನಕ ಏನು ಮಾಡುತ್ತೆ, ಸೆಕೆ ಮತ್ತು ಬಾಯಾರಿಕೆಯಿಂದ ಎರಡನ್ನು ಕೂಡ ಕಡಿಮೆ ಮಾಡುತ್ತೆ. ಅಂದರೆ ನಮಗೆ ಸೆಕೆ ಜಾಸ್ತಿ ಆಗಲ್ಲ ಈ ಪಾನಕವನ್ನು ಕುಡಿದ್ರೆ. ಮತ್ತು ಅದರ ಜೊತೆಗೆ ಬಾಯಾರಿಕೆ ಕೂಡ ಜಾಸ್ತಿ ಆಗಲ್ಲ ಈ ಹಣ್ಣುಗಳನ್ನು ತಿನ್ನೋದ್ರಿಂದ ಆತ್ಮೀಯ ವೀಕ್ಷಕರೇ. ಮತ್ತು ಇಲ್ಲಿ ಇನ್ನೊಂದು ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಗುಣ ಕೂಡ ಇದೆ. ವಿಶೇಷವಾಗಿರ್ತಕ್ಕಂಥ ಗುಣ ಏನಪ್ಪ ಅಂದರೆ ನೋಡಿ, ಕೀಲುಗಳಲ್ಲಿ ಏನಾದರೂ ಊತ ಆಗಿದ್ದರೆ, ಕೆಲವೊಂದು ಸರಿ ನೋಡಿ ಕೀಲುಗಳಲ್ಲಿ ಊತ ಇರುತ್ತಲ್ಲ, ಅಂದರೆ ಊತ ಆಗಿದ್ದರೆ ನೋಡಿ, ಆ ಊತ ಜಾಗದಲ್ಲಿ ನೋಡಿ ಅಂದರೆ ಇದ್ರದ್ದು ಏನಾದರೂ ಸ್ವಲ್ಪ ಜ್ಯೂಸು ಅಥವಾ ಏನಾದರೂ ಹಚ್ಚೋದ್ರಿಂದ ಏನಾಗುತ್ತೆ, ಆ ಊತ ಇದ್ದ ಜಾಗದಲ್ಲಿ ಏನಾಗುತ್ತೆ ಅಲ್ಲಿ ಕೂಡ ಕಡಿಮೆ ಆಗುತ್ತೆ. ನೋಡಿ, ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ಈ ಒಂದು ಬೆಲ್ಲದ ಹಣ್ಣಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಕೆಲವೊಂದು ಮೆಡಿಸಿನ್ ಯೂಜಸ್ ಕೂಡ ಸಾಕಷ್ಟು ಇದ್ದಾವೆ ಗಾಯಸ್. ನೋಡಿ, ಇದನ್ನು ಕೂಡ ಮನೆಯಲ್ಲಿ ಏನು ಮಾಡ್ತಾರೆ, ಈ ಬೆಲ್ಲದ ಹಣ್ಣು ನೋಡಿ ಇಲ್ಲಿ ಓಪನ್ ಮಾಡಿದ್ದೀನಿ. ಈ ಬೆಲ್ಲದ ಹಣ್ಣನ್ನು ಏನು ಮಾಡ್ತಾರೆ ಅಂದರೆ ಈ ಚಿಪ್ಪನ್ನು ಎಲ್ಲ ತೆಗೆದುಬಿಟ್ಟು, ಈ ಚಿಪ್ ತೆಗೆದುಬಿಟ್ಟು ಒಳಗಡೆ ತಗೊಂಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಜೇನುತುಪ್ಪ ಮತ್ತು ಇನ್ನೂ ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿತಾರೆ. ಕೆಲವೊಬ್ರು ಡೈರೆಕ್ಟ್ ಅದಕ್ಕೆ ಸಕ್ಕರೆಯನ್ನು ಹಾಕ್ಬಿಟ್ಟು, ಕೆಲವೊಬ್ರು ಸ್ವಲ್ಪ ಜೇನುತುಪ್ಪ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ಚರ್ ಮಾಡಿಬಿಟ್ಟು ಅದನ್ನು ಕೂಡ ಹಂಗೆ ಒಂದು ಉಂಡೆ ರೂಪದಲ್ಲಿ ಕೂಡ ಕೆಲವೊಬ್ಬರು ತಿಂತಾರೆ. ಡೈರೆಕ್ಟಾಗಿ ತಿಂದರೆ ಏನೂ ಆಗೋಲ್ಲ, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ, ಒಳ್ಳೆ ಸತ್ವ ಕೂಡ ಅದು ಫುಡ್ಡು ಟೇಸ್ಟಿ ಕೊಡುತ್ತೆ. ನೋಡಿ, ಇದರಿಂದ ಸಾಕಷ್ಟು ಉಪಯೋಗಗಳಿದ್ದಾವೆ ಆತ್ಮೀಯ ವೀಕ್ಷಕರೇ. ಇದನ್ನು ಜಪಾನೀಸ್ ಏನಂತ ಕರೀತಾರೆ ಅಂದರೆ, ಜಪಾನೀಸು ಇದನ್ನು ಕಲ್ಲಿನ ಹಣ್ಣು ಅಂತಲೂ ಕೂಡ ಕರೀತಾರೆ. ಯಾಕಂದರೆ ಇದು ಗಟ್ಟಿ ಇರುತ್ತಲ್ವ, ಹಂಗಾಗಿ ಇದು ಕಲ್ಲಿನ ಹಣ್ಣು ಅಂತಲೂ ಕೂಡ ಜಪಾನೀಸಲ್ಲಿ ಆ ಕಡೆ ಎಲ್ಲ ಇದನ್ನು ಆ ಒಂದು ಭಾಷೆಯಲ್ಲಿ ಕೂಡ ಬಳಸ್ತಾರೆ. ನೋಡಿ, ಟೋಟಲಿ ಹೇಳೋದಾದರೆ ಆತ್ಮೀಯ ವೀಕ್ಷಕರೇ, ಇದರಿಂದ ಸಾಕಷ್ಟು ಉಪಯೋಗ ಆಗಿರ್ತಕ್ಕಂಥ ಒಂದು ಗುಣಗಳಿದ್ದಾವೆ. ಇದು ಬೆಲ್ಲದ ಹಣ್ಣಿನಿಂದ. ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಏನಾದರೆ ಕಾಮೆಂಟ್ ಮಾಡಿ ಆತ್ಮೀಯ ವೀಕ್ಷಕರೇ. ನಮಸ್ಕಾರ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಕಂಟೆಂಟಿಗಾಗಿ ಮತ್ತು ಇಂಥದ್ದೇ ಒಂದು ವಿಡಿಯೋಗಳನ್ನು ತರ್ತಾ ಇರ್ತೀನಿ. ಹಾಗೂ ನನ್ನ ವಿಡಿಯೋಸನ್ನು ಲೈಕ್ ಮಾಡಿ ಹಾಗೂ ನನ್ನ ಪೇಜ್ ಅಕೌಂಟನ್ನು ಕೂಡ ಫಾಲೋ ಮಾಡಿ ಗಾಯ್ಸ್. ನಮಸ್ಕಾರ.